ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 144 ವಚನ 12. ನಮ್ಮ ಗಂಡು ಮಕ್ಕಳಿರಲಿ ಯೌವನಾವಸ್ಥೆಯಲ್ಲಿ ಹುಲುಸಾಗಿ ಬೆಳೆದ ಪಚ್ಚೆ ಪಸುರಾದ ಗಿಡಗಳಂತೆ, ನಮ್ಮ ಹೆಣ್ಣು ಮಕ್ಕಳಿರಲಿ ಅರಮನೆಯಲ್ಲಿ ಕೆತ್ತಿದ ಸುಂದರ ಮೂಲೆ ಕಂಬಗಳಂತೆ. ಪ್ರೈಸ್ ದ ಲಾರ್ಡ್. ನಿನ್ನೆ ದಿನ ನಾವು ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದೆವು, ಹೌದಲ್ವಾ? ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅನ್ನೋ ರೀತಿಯಲ್ಲಿ. ಅದಲ್ಲ, ವರ್ಡ್ ಆಫ್ ಗಾಡ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಪ್ರೈಸ್ ದ ಲಾರ್ಡ್. ಇವತ್ತು ಯೌವನಾವಸ್ಥೆಯ ಮಕ್ಕಳನ್ನ ನೋಡೋಣ. ಪವಿತ್ರ ಗ್ರಂಥ ಹೇಳುತ್ತೆ, ದೇವರಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು, ಅವನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿವ್ ಮರಗಳಂತೆ, ಓಲಿವ್ ಎಣ್ಣೆ ಮರಗಳಂತೆ ಕೂರುವರು ಅಂತ. ದೇವರಲ್ಲಿ ಅಂದರೆ ಇಲ್ಲಿ ಮಕ್ಕಳ ಜೀವಿತದ ಆಶೀರ್ವಾದದ ಹಿನ್ನೆಲೆ ತಂದೆ ತಾಯಿಗಳು ಅವಲಂಬಿತರಾಗಿರುತ್ತಾರೆ. ಯಾವ ತಂದೆ ತಾಯಿ ಅಥವಾ ಯಾವಾತನು ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಸರ್ವೇಶ್ವರನ ಚಿತ್ತದಂತೆ ಜೀವಿಸುತ್ತಿರುತ್ತಾನೋ ಅಂತವನು ಧನ್ಯನು, ಅವನ ಕುಟುಂಬ, ಇಡೀ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. ಪ್ರೈಸ್ ದ ಲಾರ್ಡ್. ಇಡೀ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. ಅದರಲ್ಲಿ ಹೆಂಡತಿ ಬಗ್ಗೆ ಹೇಳ್ತಾರೆ, ಆಕೆ ಇರುವಳು ಕಂಗೊಳಿಸುವ ದ್ರಾಕ್ಷ ಬಳ್ಳಿಯಂತೆ, ಕೈ ಕೆಸರಾದರೆ ಬಾಯಿ ಮೊಸರಾಗುವುದು, ನಿನ್ನ ದುಡಿಮೆಯ ಫಲ ನೀನು ಅನುಭವಿಸುವಿ. ಆಮೇಲೆ ಮಕ್ಕಳು, ಆತನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಕೂರುವರು ಎಣ್ಣೆ ಮರಗಳಂತೆ, ಓಲಿವ್ ಸಸಿಗಳಂತೆ. ಇವತ್ತು ನಮಗೆ ಅನೇಕ ವಿಧವಾದ ಎಣ್ಣೆ ಸಿಗುತ್ತಲ್ವಾ? ಸನ್ ಪ್ಯೂರ್, ಗೋಲ್ಡ್ ವಿನ್ನರ್, ಕೊಕೊನಟ್ ಆಯಿಲ್, ಆಲಿವ್, ಏನದು ಬೇರೆ ಬೇರೆ ಹರಳೆಣ್ಣೆ ಎಲ್ಲ. ಆದರೆ ಆಲಿವ್ ಆಯಿಲ್ ಮಾತ್ರ ತುಂಬ ಕಾಸ್ಟ್ಲಿ ಎಣ್ಣೆ, ತುಂಬ ರೇಟ್ ಜಾಸ್ತಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ದೇವರಲ್ಲಿ ವಿಶ್ವಾಸವಿಟ್ಟ ಸಂತತಿ, ಅವರ ಮಕ್ಕಳು ಕಾಸ್ಟ್ಲಿ ಆದ, ಶ್ರೇಷ್ಠವಾದ, ಅಮೂಲ್ಯವಾದ ಆಲಿವ್ ಎಣ್ಣೆ ಮರದಂತೆ ಇರುವರು. ಅಂದರೆ ಅವರು ತಂದೆ ತಾಯಿಗಳಿಗೆ ಫಲಪ್ರದವಾಗಿರುವರು. ಎಣ್ಣೆ ಮರ ಯಾರು ಇಟ್ಕೊಂಡಿರ್ತಾರೋ ಅಂತವನು ಸಿರಿವಂತನಾಗಿರುತ್ತಾನೆ. ಆ ಮರಗಳಿಂದ ಎಣ್ಣೆಯನ್ನು ಉತ್ಪತ್ತಿ ಮಾಡಿ ಅವನು ಸಿರಿವಂತನಾಗಿರುತ್ತಾನೆ. ಇನ್ನೊಂದು ಎಣ್ಣೆ ಮರ ಅಂದರೆ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ಮಕ್ಕಳುಗಳು. ಅವರು ತಂದೆ ತಾಯಿಗೆ ಗೌರವವನ್ನು ತರುವ ಮಕ್ಕಳಾಗಿ ಮಾರ್ಪಾಡಾಗುತ್ತಾರೆ. ಈ ವಾಕ್ಯವನ್ನ ಹೇಳುವುದಕ್ಕೆ ಮೊದಲು ಹಿಂದಿನ ದಿನ ನನಗೆ ಬಹಳ ಒಂದು ದುಃಖಕರವಾದ ಸಂಗತಿ ಸಿಕ್ತು. ನನ್ನ ಮಗನ ಕ್ಲಾಸ್ಮೇಟ್ ಆಗಿದ್ದಂತ ಒಂದು ಹೆಣ್ಣು ಮಗಳು, ಆಕೆಯ ತಮ್ಮ ಕೇವಲ 17 ವರ್ಷದ ಹುಡುಗ, ಇನ್ನು ಮೇಜರ್ ಸಹ ಆಗಿಲ್ಲ, 17 ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಎಂದು RIP ಅಂತ ಹಾಕಿ ಮೊಬೈಲ್ ಫೋನಲ್ಲಿ ಮೆಸೇಜ್ ಬಂತು. ಆಗ ಅವನು ಓಡಿ ಬಂದು ನನಗೆ ತೋರಿಸ್ದ, ಅಮ್ಮ, ಈ ಹುಡುಗನ ಅಕ್ಕ ನನ್ನ ಕ್ಲಾಸ್ಮೇಟು, ನನ್ನ ಮಗನಿಗೀಗ 19 ವರ್ಷ. ಸೊ ಆ ಹುಡುಗ ಜಸ್ಟ್ 17 ಇಯರ್ಸ್. ನನಗೆ ಅದು ನೋಡಿನೇ ಬಹಳ ದುಃಖ ಆಯ್ತು. ಅಯ್ಯೋ, ತಂದೆ ತಾಯಿಗಳಿಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಅಕ್ಕ 19 ವರ್ಷ, ತಮ್ಮ 17 ವರ್ಷ. ಈ 17 ವರ್ಷ ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಕಷ್ಟ ನಷ್ಟ ಏನೇ ಬರಲಿ, ಅವಮಾನವೇ ಆಗಲಿ, ನಿಮ್ಮ ಜೀವಿತದಲ್ಲಿ ಫೇಲ್ಯೂರ್ ಆಗಲಿ, ಅದರ ಮುಂದೆ ಸಕ್ಸಸ್ ನಮಗಿದೆ, ರಾತ್ರಿ ಕಳೆದು ಬೆಳಕು ನಮ್ಮಲ್ಲಿ ಬರುತ್ತದೆ ಎಂಬ ಒಂದು ಆತ್ಮವಿಶ್ವಾಸ, ದೈವ ವಾಕ್ಯದಲ್ಲಿ ವಿಶ್ವಾಸದಲ್ಲಿ ಮಕ್ಕಳು ಬೆಳಿಬೇಕಲ್ವಾ? 17 ವರ್ಷದ ಮಗ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಾಗ ಆ ತಂದೆ ತಾಯಿಯ ಗೋಳಾಟ ಹೇಳಲು ಅಸಾಧ್ಯವಾದುದು. ಯುವ ಜನತೆ ಎತ್ತ ಸಾಗುತ್ತಿದೆ. ತಂದೆ ತಾಯಿಗಳಾದ ನಾವು ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆ? ಇವತ್ತು ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವಾ? ವಿಶ್ವಾಸವನ್ನು ನಾವು ತುಂಬುತ್ತಾ ಇದ್ದೇವಾ? ಈ ಲೋಕವನ್ನು, ಲೋಕದ ಶಕ್ತಿಯನ್ನು ಜಯಿಸುವುದಕ್ಕಾಗಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನ ನಮ್ಮಲ್ಲಿ ಇರಿಸಿದ್ದಾರೆ. ಆ ಪವಿತ್ರಾತ್ಮರ ಕೃಪೆಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರಾ? ದಯವಿಟ್ಟು ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡುವ, ವಿಶೇಷವಾಗಿ ಯುವ ಜನತೆಗೆ. ಎಲ್ಲರಿಗೂ ಗೊತ್ತು, ಟಿವಿ ನ್ಯೂಸಲ್ಲಿ ನೋಡ್ತೀವಿ, ಪೇಪರಲ್ಲಿ ನೋಡ್ತೀವಿ, ನಮ್ಮ ಕಣ್ಣ ಮುಂದೆ ನೋಡ್ತೀವಿ, ಅರೆಬರೆ ವಸ್ತ್ರಗಳು, ಅವರ ಫ್ರೆಂಡ್ಸ್ ಜೊತೆ ಇರುವ ವ್ಯವಹಾರಗಳು. ಮೊಬೈಲ್ ಫೋನ್ ಅಂತೂ ಯಾರು ಮುಟ್ಟಂಗೇ ಇಲ್ಲ. ಇವತ್ತು ಏನು, ನಾವು ಅಮೂಲ್ಯವಾದ ವಸ್ತುಗಳನ್ನು ಬೀರು ಒಳಗಿಟ್ಟು ಅದನ್ನ ಬೀರು ಲಾಕ್ ಮಾಡಿರ್ತೀವಿ. ಆ ಕೀನ ಬೇಕಾದ್ರೂ ನಾವೆಲ್ಲಾದ್ರೂ ಇಡ್ತೀವಿ. ಮೊಬೈಲ್ ಫೋನ್ ಮಾತ್ರ ಮಕ್ಕಳು ಎಲ್ಲಿ ಇಡೋಕೆ ಹೋಗೋದಿಲ್ಲ. ಹಂಗೆ ಇಟ್ಟರು ಸಹ ಅದಕ್ಕೆಲ್ಲ ಏನು ಲಾಕ್, ಏನದು ಲಾಕ್, ಎಲ್ಲದಕ್ಕೂ ಲಾಕ್. ವಾಟ್ಸಪ್ಗೆ ಹೋಗೋಣ ಅಂದ್ರೆ ಅಲ್ಲೂ ಲಾಕ್,
ಎಲ್ಲ ಲಾಕ್ ಮಾಡಿಟ್ಟಿರ್ತಾರೆ. ಅಂದರೆ ಅವರ ಜೀವನವನ್ನ ಅವರು ಪ್ರೈವೇಸಿ ಅಂತ ಅವರು ಕತ್ತಲೆಗೆ ತೆಗೆದುಕೊಂಡು ಹೋಗ್ತಾರೆ. ಯಾವಾಗ ನಮ್ಮ ಜೀವನ ತಂದೆ ತಾಯಿಗಳ ಮುಂದೆ ಬಹಿರಂಗವಾಗಿರುತ್ತದೋ ಆ ತಂದೆ ತಾಯಿಗಳು ಅಲ್ಲಿ ಕರೆಕ್ಟ್ ಮಾಡಲು ಸಹ ಸಾಧ್ಯ ಆಗುತ್ತದೆ. ಅದೇ ರೀತಿ ದೇವರ ಮುಂದೆ ನಾವು ಬರುವಾಗಲೂ ಸಹ ಪಾಪಗಳನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ಕರುಣೆ ಸಿಗುವುದಿಲ್ಲ. ಬದಲಿಗೆ ಸ್ವಾಮಿ, ಈಗೋ ನಾನಿರುವುದೇ ಹೀಗೆ, ನನ್ನ ಪಾಪದ ಸ್ವಭಾವ ಎಂದು ಪಾಪವನ್ನ ಅರಿಕೆ ಮಾಡಿಕೊಳ್ಳುವವನಿಗೆ, ಬಹಿರಂಗವಾಗಿ ತನ್ನನ್ನ ದೇವರ ಸನ್ನಿಧಾನದಲ್ಲಿ ನಗ್ನನಾಗಿ ಒಪ್ಪಿಸಿಕೊಡುವವನಿಗೆ ದೇವರ ಕರುಣೆ ಮತ್ತು ಮುಕ್ತಿ ಸಿಗುತ್ತದೆ ಅಂತ. ಸೊ ಆ ಪ್ರೈವೇಸಿ ಸಹ ಬಹಳ, ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ಮಟ್ಟಿಗೆ ಒಳ್ಳೇದು ಅನ್ಸುತ್ತೆ, ಆದರೆ ತುಂಬಾ ಪ್ರೈವೇಸಿ ನಮ್ಮನ್ನ ಕತ್ತಲೆಯ ಕೋಣೆಗೆ ಕರೆದುಕೊಂಡು ಹೋಗಿ ಬಿಡುತ್ತದೆ. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಮಕ್ಕಳು ಆಲಿವ್ ಸಸಿಗಳಂತೆ ಅಭಿಷೇಕದ ಮಕ್ಕಳಾಗಿ ಪವಿತ್ರಾತ್ಮರಿಂದಲೂ ದೈವ ವಿಶ್ವಾಸದಿಂದಲೂ ದೇವರ ವಾಕ್ಯದಿಂದಲೂ ತುಂಬಿದ ಯೇಸುವಿನ ಅನುಯಾಯಿಗಳಾದ ಮಕ್ಕಳಾಗಿ ಬೆಳೆಯಬೇಕು. ಆಗ ಅವರ ಜೀವನ ಹುಲುಸಾಗಿ ಬೆಳೆದ ಹಚ್ಚ ಹಸುರಾದ ಗಿಡದಂತೆ. ಹಚ್ಚ ಹಸುರಾದ ಗಿಡ ಅಂದ್ರೆ ಏನು? ಸಮೃದ್ಧಿ, ಪ್ರಾಸ್ಪರಿಟಿ. ಅದು ಸಂತೋಷವಾಗಿರುತ್ತದೆ, ಭರವಸೆಯಿಂದಿರುತ್ತೆ, ನೆಮ್ಮದಿಯಿಂದಿರುತ್ತದೆ. ನಿಮ್ಮ ಹೆಣ್ಣು ಮಕ್ಕಳಿರುವವರು ಅರಮನೆಯಲ್ಲಿ ಕೆತ್ತಿದ ಸುಂದರ ಮೂಲೆ ಗಂಬಗಳಂತೆ. ಅರಮನೆಗಳು ಈಗ ಬೇಲೂರು ಶಿಲಾಬಾಲಿಕೆ ಅನ್ನುವ ರೀತಿಯಲ್ಲಿ ನಾವು ನೋಡುವುದಾದರೆ ಅಲ್ಲಿ ಸುಂದರವಾಗಿ ಕೆತ್ತಿದಂತ ಮಕ್ಕಳು. ಇವತ್ತು ಎಷ್ಟೋ ಯೌವನಸ್ಥ ಮಕ್ಕಳು ನಾನಾ ವಿಧವಾದ ಕಾಯಿಲೆಗಳಲ್ಲಿ ನರಳುತ್ತಾ ಇದ್ದಾರೆ. ತಂದೆ ತಾಯಿ ಆರೋಗ್ಯವಾಗಿದ್ದಾರೆ, ಅವರ ಕಣ್ಣ ಮುಂದೆ ಮಕ್ಕಳು ರೋಗಗ್ರಸ್ತರಾಗಿದ್ದಾರೆ. ಕಾರಣ ಅವರ ಒಂದು ನಡತೆಯಾಗಿದೆ, ಅವರ ಜೀವನದ ಶೈಲಿ ಆಗಿದೆ. ಇವತ್ತು ದಾರಿಯಲ್ಲಿ ಹೋಗುವಾಗ ನಾವು ನೋಡ್ತೀವಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಭೇದ ಭಾವವಿಲ್ಲದೆ ಎಲ್ಲರೂ ಧೂಮಪಾನ ಮಾಡ್ತಾರೆ. ಸೊ ಅದನ್ನ ನೋಡುವ ಒಳ್ಳೆ ಮಕ್ಕಳು ಸಹ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿದಾಗ ಆ ಚಟಗಳಿಗೆ, ದುರಭ್ಯಾಸಗಳಿಗೆ ಬಲಿಯಾಗಿ ಅವರು ತಮ್ಮ ದೇಹವನ್ನ ಮಲಿನ ಮಾಡಿಕೊಂಡಾಗ ರೋಗಿಗಳಾಗಿ ನರಳಾಡ್ತಾ ಇರ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಯೋಬನ ಮಕ್ಕಳು ಸೌಂದರ್ಯವತಿಯರು, ಶಕ್ತಿಶಾಲಿಯರಾಗಿದ್ದರು. ಯೋಬನ ಗ್ರಂಥ 42ನೇ ಅಧ್ಯಾಯ ವಚನ 15. ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣುಗಳು, ಅಂದರೆ ಸೌಂದರ್ಯ ಅನ್ನೋದು ಶರೀರದಲ್ಲಿ ಮಾತ್ರವಲ್ಲ, ಒಳ ಸೌಂದರ್ಯ, ಶಾಂತತೆ, ಸೌಮ್ಯತೆ, ಧೀರತೆ, ಪರಿಶುದ್ಧತೆ, ಓಕೆ, ಆತ್ಮಿಕ ಸೌಂದರ್ಯ. ಯೋಬನ ಮಕ್ಕಳಷ್ಟು ಸುಂದರವಾದ ಹೆಣ್ಣುಗಳು ಆ ನಾಡಿನಲ್ಲೆಲ್ಲೂ ಸಿಕ್ಕುತ್ತಿರಲಿಲ್ಲ. ಆ ನಾಡಿನಲ್ಲೇ ಇಲ್ಲ. ಇವತ್ತು ನಮ್ಮ ಮಕ್ಕಳು ದೇವರ, ಅದಕ್ಕೆ ಕೀರ್ತನೆ 119 ವಚನ 11ರಲ್ಲಿ ನಾವು ನೋಡ್ತೇವೆ, ಯುವ ಜನತೆ ಪರಿಶುದ್ಧವಾಗಿರಲು ಹೇಗೆ ಸಾಧ್ಯ? ತನ್ನ ನಡತೆಯಲ್ಲಿ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯುವುದರ ಮೂಲಕ, ದೇವರ ವಾಕ್ಯದಿಂದ ಮಾತ್ರ ಅವರು ಶುದ್ಧರಾಗಿ ಜೀವಿಸಲು ಸಾಧ್ಯ. ಆದ ಕಾರಣ ಇವತ್ತು ನಮ್ಮ ಯೌವನಸ್ಥ ಮಕ್ಕಳು ಕಾಲೇಜುಗಳಲ್ಲಿರಬಹುದು, ಕೆಲಸಕ್ಕೆ ಹೋಗುವ ಮಕ್ಕಳಾಗಿರಬಹುದು, ಅವರಿಗೆ ದೇವರ ವಾಕ್ಯದ ಬೋಧನೆ, ಧ್ಯಾನಕೂಟಗಳಲ್ಲಿ ಭಾಗವಹಿಸುವುದು, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವುದು, ಆ ಜ್ಞಾನವನ್ನು ಅವರಿಗೆ ನಾವು ಹೇಗಾದರೂ ಕೊಡಬೇಕು, ಅದರಲ್ಲಿ ಬೆಳೆಸಬೇಕು, ಅದರಲ್ಲಿ ಮುಂದೆ ತರಬೇಕು. ಆಗ ಅವರು ಪರಿಶುದ್ಧವಾದ ಜೀವನವನ್ನ ನಡೆಸಲು ಸಾಧ್ಯ. ಈ ಲೋಕದ ದುರಿಚ್ಛೆಗಳನ್ನ ಜಯಿಸಲು, ಜಿತೇಂದ್ರಿಯರಾಗಿ ಜೀವಿಸಲು ಸಾಧ್ಯ. ಯೇಸು ಈ ಲೋಕದಲ್ಲಿದ್ದಾಗಲೂ ಸಹ 33 ವರ್ಷಗಳ ಕಾಲ ಅವರು ಯಾವುದೇ ಪಾಪ ಕೃತ್ಯಗಳನ್ನು ಮಾಡದೆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸಿದರು. ಇನ್ನು ಸ್ನಾನಿಕ ಯೋಹಾನ ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತ, ಜೋಸೆಫ, ದಾನಿಯೇಲ, ಎಷ್ಟು ಜನ ಬೇಕು. ಅದು ಮಾತ್ರವಲ್ಲ, ಇಂದಿಗೂ ನಮ್ಮ ಕುಟುಂಬಗಳಲ್ಲಿ ನಾನು ಸುವಾರ್ತೆಯನ್ನು ಸಾರುವ ಪ್ರಾರಂಭದ ದಿನಗಳಲ್ಲಿ ನನ್ನ ಮಕ್ಕಳು ತುಂಬಾ ಚಿಕ್ಕವರು, 5ನೇ ಕ್ಲಾಸ್ 1, 3ನೇ ಕ್ಲಾಸ್ 1, LKG ಗಂಡು ಮಗ. ಎಲ್ಲಿ ಪ್ರಾರ್ಥನೆಗೆ ಹೋದ್ರು, ರಜೆ, ಅವತ್ತು ಭಾನುವಾರ ಸ್ಕೂಲ್ ರಜೆ ಅಂದರೆ ಅವ್ರು ನನ್ನೊಟ್ಟಿಗೆ ಧ್ಯಾನಕ್ಕೆ ಬರಬೇಕು, ಅವ್ರು ನನ್ನೊಟ್ಟಿಗೆ ಪ್ರಾರ್ಥನೆಯಲ್ಲಿ ಕೂರ್ಬೇಕು, ಬೆಳಿಗ್ಗೆಯಿಂದ ಸಂಜೆ ತನಕ ಇರಬೇಕು. ನಮ್ಮ ಯಜಮಾನ್ರಿಗೆ 3 ಮಕ್ಕಳು ಬೆಳಿಗ್ಗೆ ಎದ್ದು ಫಸ್ಟ್ ಬಲಿ ಪೂಜೆಗೆ ಹೋಗಿ ಪೂಜೆಯನ್ನ ನೋಡಿ ಬಂದ ನಂತರವೇ ಅವರು ಶಾಲೆಗೆ ರೆಡಿ ಆಗ್ಬೇಕು. ಡ್ಯಾಡಿ ಇವತ್ತು ಎಕ್ಸಾಮು, ಪರವಾಗಿಲ್ಲ ಮೊದಲು ಬಲಿ ಪೂಜೆಗೆ ಹೋಗೋಣ,
ಆಮೇಲೆ ಬಂದು ನೀವು ಎಕ್ಸಾಮ್ಗೆ ಹೋಗಿ. ಡ್ಯಾಡಿ ಓದ್ಕೋಬೇಕು, ಇಲ್ಲ ನೀನು ಫಸ್ಟ್ ಬಲಿಪೂಜೆಗೆ ಹೋಗಮ್ಮ. ಅದ್ಭುತಕರವಾದ ರಿಸಲ್ಟ್, ಅದ್ಭುತಕರವಾದ ಜೀವನ. ಇವತ್ತು ಅವರು ಒಳ್ಳೆಯ ಜೀವನವನ್ನ ನಡೆಸುತ್ತಿರುವುದು ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ, ದೈವಾನುಗ್ರಹ, ದೇವರ ಕೃಪೆಯಿಂದ. ಯುವ ಜನತೆಯನ್ನ ದೇವರ ಕರಗಳಿಗೆ ಸಮರ್ಪಿಸೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಎಲ್ಲ ಕುಟುಂಬಗಳನ್ನು, ವಿಶೇಷವಾಗಿ ಎಲ್ಲ ಯುವಕ ಯುವತಿಯರು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಪ್ರಪಂಚದ ಪ್ರಲೋಭನೆಗಳಿಗೆ ತುತ್ತಾಗಿ ಅನೇಕರು ನಾಶವಾಗುತ್ತಿರುವ ಈ ಸಮಯದಲ್ಲಿ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ದೇವರ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬರಲ್ಲಿ ನಿಮ್ಮ ಪರಿಶುದ್ಧಾತ್ಮರು ಕಾರ್ಯ ಮಾಡಲಿ. ದೇವ, ನಿನ್ನ ಕೃಪೆ ಇಲ್ಲದೆ ನಾವೇನನ್ನೂ ಮಾಡಲು ಸಾಧ್ಯವಿಲ್ಲ. ಮಾತೆ ಮರಿಯಮ್ಮನವರು ಸಣ್ಣ ಬಾಲಕಿಯಾಗಿರುವಾಗ ದೇವರ ಆಲಯದಲ್ಲಿ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದ ಕಾರಣ ನೀನು ದೇವರ ಕೃಪೆಗೆ ಪಾತ್ರಳು ಎಂದು ದೈವಾನುಗ್ರಹ ಭರಿತಳಾಗಿ ಸಂದೇಶವನ್ನ ಪಡೆದುಕೊಂಡರು. ಇವತ್ತು ನಮ್ಮ ಯುವ ಜನತೆ, ಯೌವನಸ್ಥ ಮಕ್ಕಳು ಯಾವುದೇ ರೀತಿಯ ಪಾಪ ಪ್ರಲೋಭನೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ, ಸ್ವೇಚ್ಛಾಚಾರದ ಜೀವನವನ್ನ ನಡೆಸದಂತೆ, ತಂದೆ ತಾಯರಿಗೆ ವಿಧೇಯರಾಗಿ ದೇವರ ವಾಕ್ಯದಂತೆ ಅವರು ನೂತನ ಸೃಷ್ಟಿಗಳಾಗಿ ಹೊಸ ಜೀವನವನ್ನ ರೂಪಿಸಿಕೊಳ್ಳುವಂತೆ ಈ ಹೊಸ ವರ್ಷದಲ್ಲಿ ಎಲ್ಲ ಯುವ ಜನತೆಯನ್ನ ಸಂರಕ್ಷಿಸಿ, ಅಭಿಷೇಕ ಮಾಡಿರಿ, ಆಶೀರ್ವದಿಸಿರಿ. ದುಂದುಗಾರ ಮಗ ಪಶ್ಚಾತ್ತಾಪ ಪಟ್ಟು ತಂದೆ ಮನೆಗೆ ಮರಳಿ ಬಂದ ರೀತಿಯಲ್ಲಿ ಪಾಪದ ಪ್ರಲೋಭನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ತತ್ತರಿಸಿ ಹೋಗಿರುವ ಎಲ್ಲ ಯುವ ಜನತೆ ಮರಳಿ ಯೇಸುವಿನ ಬಳಿಗೆ ಬರುವಂತಾಗಲಿ. ಈ ಚಿಕ್ಕವರಲ್ಲಿ ಯಾರೊಬ್ಬರೂ ನಾಶವಾಗಬಾರದು. ಆ ನಾಶವಾದ ಕಳೆದು ಹೋದ ಕುರಿಮರಿಯನ್ನು ಹುಡುಕಿಕೊಂಡು ಹೋಗಿ ಅದನ್ನು ಸಂತೈಸಿ, ಬಲಪಡಿಸಿ, ಗುಣಪಡಿಸಿ, ಮಂದಿಗೆ ಸೇರಿಸಿಕೊಂಡು ಅಭಿಷೇಕ ಮಾಡಿದ ರೀತಿಯಲ್ಲಿ ಇವತ್ತು ಕೆಟ್ಟು ಹೋದ ಪಾತ್ರೆಗಳನ್ನ ಶುದ್ಧೀಕರಿಸುವ ದೇವರು ನೀವಾಗಿದ್ದೀರಿ ಅಂತ ನೋವಿನಿಂದ, ರೋಗದಿಂದ, ಪಾಪದ ಬಲಹೀನತೆಯಿಂದ ನರಳುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿರಿ. ಅವರ ಜೀವನವನ್ನ ಹೊಸದಾಗಿ ರೂಪಿಸಿ, 7 ದುರಾತ್ಮ ಪೀಡಿತಳಾಗಿದ್ದ ಮಗ್ದಲನ್ ಮರಿಯಳಲ್ಲಿ ಬಿಡುಗಡೆ ಮಾಡಿದಾಗ ಆಕೆ ಸುವಾರ್ತೆ ಸಾರುವ ಶುಭ ಸಂದೇಶಗಳಾಗಿ ಮಾರ್ಪಟ್ಟಳು. ನಿಮ್ಮ ಪಾದದ ಬಳಿ ಕಣ್ಣೀರಿನಿಂದ ಗೋಳಾಡಿದ ವ್ಯಭಿಚಾರಿ ಸ್ತ್ರೀ ಅಭಿಷೇಕವನ್ನ ಪಡೆದುಕೊಂಡು ಇಡೀ ಊರಿಗೆ ಸಾಕ್ಷಿಯಾದ ರೀತಿಯಲ್ಲಿ ಅವರ ಗತಕಾಲದ ಜೀವನ, ಗತಿಸಿ ಹೋದ ಘಟನೆಗಳು ಕುರಿತು ಚಿಂತಿಸಬೇಡ. ಈಗೋ ನಾನು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುತ್ತೇನೆಂಬ ವಾಗ್ದಾನದಂತೆ ಅವರ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡಿ ಅವರ ಸೋಲು, ನಿರಾಶೆ, ಜಿಗುಪ್ಸೆ ಯೇಸು ನಾಮದಲ್ಲಿ ಜಯವಾಗಿ ಮಾರ್ಪಟ್ಟು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಎಲ್ಲಾ ಯುವ ಜನತೆಯ ಸಂರಕ್ಷಣೆ, ಅಭಿಷೇಕಕ್ಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.